ಜಾಸ್ತಿ ಹೆವಿ ಕೇಕಿ ಅಲ್ಲದ ಫ್ರೆಶ್ ರೇಡಿಯಂಟ್ ಗ್ಲೋಯಿಂಗ್ ಮೇಕಪ್ ನಿಮಗೂ ಇಷ್ಟನಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸಿಂಪಲ್ ಗ್ಲೋಯಿಂಗ್ ಮೇಕಪ್ ರೂಟೀನ್ ತೋರಿಸ್ತಾ ಇದ್ದೇನೆ ಸ್ಟೆಪ್ ಬೈ ಸ್ಟೆಪ್. ಹಾಯ್, ನಾನು ಅನನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ನ್ಯಾಚುರಲ್ ಗ್ಲೋಯಿಂಗ್ ಮೇಕಪ್ ಲುಕ್ ಇಷ್ಟ ಅಂತ ಇದ್ದರೆ ಈ ಟ್ಯುಟೋರಿಯಲ್ ನನ್ನ ಕಡೆಯಿಂದ ನಿಮಗೋಸ್ಕರ. ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಸ್ಕಿನ್ ಪ್ರೆಪ್. ನಾನು ಮಾಯ್ಶ್ಚರೈಸರ್ ಆಲ್ರೆಡಿ ಅಪ್ಲೈ ಮಾಡಿದ್ದೇನೆ. ಡೇ ಟೈಮಲ್ಲಿ ಆಚೆ ಹೋಗ್ತೀರಾ ಅಂದರೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ನೆಕ್ಸ್ಟ್ ಇಲ್ಲಿ ಒಂದು ಗ್ಲೋಯಿ ಪ್ರೈಮರ್ ಅಪ್ಲೈ ಮಾಡಬೇಕು. ನಾನು ಪ್ರಾಡಕ್ಟ್ ಲಿಂಕ್ಸ್ ಎಲ್ಲನೂ ಟ್ಯಾಗ್ ಮಾಡಿರ್ತೇನೆ. ನೀವು ಟ್ಯಾಗ್ ಪ್ರಾಡಕ್ಟ್ಸಲ್ಲಿ ಚೆಕ್ ಮಾಡ್ಬೋದು, ಹಾಗೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇದನ್ನು ನಾನು ಫುಲ್ಲು ಫೇಸ್ಗೆ ಅಪ್ಲೈ ಮಾಡ್ತೇನೆ, ಹಾಗೆ ಬ್ಲೆಂಡ್ ಮಾಡ್ತೇನೆ. ಬ್ಲೆಂಡ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ನೋಡಿ, ನಮ್ಮ ನ್ಯಾಚುರಲ್ ಮೇಕಪ್ಗೆ, ಗ್ಲೋಯಿ ಮೇಕಪ್ಗೆ ಈ ಒಂದು ರೂಟೀನ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಕೇರ್, ಇನ್ನೊಂದು ನೀವು ಗ್ಲೋಯಿ ಪ್ರೈಮರ್ನ ಅಪ್ಲೈ ಮಾಡೋದು. ಇದು ನಿಮಗೆ ಒಳಗಡೆಯಿಂದ ಗ್ಲೋ ಅಂತ ಒಂದು ಲುಕ್ ಕೊಡ್ತದೆ, ಎಫೆಕ್ಟ್ ಕೊಡ್ತದೆ ಆಫ್ಟರ್ ಮೇಕಪ್ಪಲ್ಲಿ ನೀವು ಅಷ್ಟೊಂದು ಗ್ಲೋ ಅಂತ ತರಲಿಕ್ಕೆ ಆಗೋದಿಲ್ಲ. ಅಂದರೆ ಗ್ಲೋ ಫೌಂಡೇಶನ್ ಅಂತೆಲ್ಲ ಇರೋದು ಕಮ್ಮಿ, ಲ್ಯೂಮಿ ಮ್ಯಾಟ್ಸ್ ಎಲ್ಲ ಇರ್ತದೆ. ನೆಕ್ಸ್ಟ್ ಇಲ್ಲಿ ಅದೇ ಥರ ಒಂದು ಲೈಟ್ ಫೌಂಡೇಶನ್ ನಾನು ಯೂಸ್ ಮಾಡ್ತಾ ಇದ್ದೇನೆ, ಮತ್ತು ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು. ಸ್ಪಾಂಜಿಂದ ಬ್ಲೆಂಡ್ ಮಾಡಿ ಈಸಿಯಾಗಿ ಬ್ಲೆಂಡ್ ಆಗ್ತದೆ. ಆ ಗ್ಲೋ ಈಗ ನೋಡ್ಬೋದು ನೀವು, ಅದು ಒಳಗಡೆಯಿಂದ ಬರ್ತಾ ಇರೋ ಅಂಥ ಗ್ಲೋ. ಈಗ ಸ್ವಲ್ಪ ಕನ್ಸಿಲರ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ, ಜಸ್ಟ್ ವೆರೆವರ್ ನೀಡೆಡ್ ಅಷ್ಟೇ. ಒಂದು ಅಂಡರ್ ಐಯಲ್ಲಿ ಒಂದೊಂದು ಡಾಟ್ ಇಟ್ಟರೆ ಸಾಕು. ಮತ್ತು ಸ್ವಲ್ಪ ಫೇಸ್ನ ಹೈಲೈಟ್ ಮಾಡೋದಕ್ಕೆ ನಾನು ಫೋರ್ ಹೆಡ್ಡಲ್ಲಿ ಒಂಚೂರು ಅಪ್ಲೈ ಮಾಡ್ತೇನೆ. ಮತ್ತು ಬಾಯಿ ಸುತ್ತಮುತ್ತ ಸ್ವಲ್ಪ ಡಿಸ್ಕಲರೇಷನ್ನ ಅವಾಯ್ಡ್ ಮಾಡಲಿಕ್ಕೆ. ಈಗ ಇದನ್ನು ಅದೇ ಸೇಮ್ ಸ್ಪಂಜಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಅಂಡರ್ ಐಲಿಡ್ ಎಲ್ಲ ಬ್ಲೆಂಡ್ ಮಾಡಿ, ಯಾಕಂದರೆ ನಮ್ಮ ನೆಕ್ಸ್ಟ್ ಮಾಡುವಂಥ ಐ ಮೇಕಪ್ ಸ್ವಲ್ಪ ಪಾಪೌಟ್ ಆಗಲಿ. ಇದನ್ನೊಂದು 2 ನಿಮಿಷ ಡ್ರೈ ಆಗೋದಕ್ಕೆ ಬಿಡಿ. ಆ ಗ್ಯಾಪಲ್ಲಿ ನಾವು ಬ್ಲಷ್ ಅಪ್ಲೈ ಮಾಡ್ಕೊಳ್ಳುವ. ಕ್ರೀಮ್ ಪ್ರಾಡಕ್ಟ್ಸ್ನ ಹೆಚ್ಚಾಗಿ ಯೂಸ್ ಮಾಡಬೇಕು, ಅದೇ ನಿಮಗೆ ಡ್ಯೂಯಿ ಗ್ಲೋಯಿ ಒಂದು ಲುಕ್ ಕೊಡೋದು. ಪೌಡರ್ ಪ್ರಾಡಕ್ಟ್ಸ್ ಮ್ಯಾಟ್ ಲುಕ್ ಕೊಡ್ತದೆ, ಆಯಿತಾ. ನೆಕ್ಸ್ಟ್ ಈ ಬ್ಲಷ್ ಬ್ಲೆಂಡಿಂಗ್ ಆದಮೇಲೆ ಸೇಮ್ ಸ್ಪಂಜಿಂದ ನಾನು ಮತ್ತೆ ಕನ್ಸಿಲರ್ನ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಎಕ್ಸೆಸ್ ಕನ್ಸಿಲರ್ ಏನಾದರೂ ಇದ್ದರೆ ಅದೆಲ್ಲನೂ ಅಬ್ಸಾರ್ಬ್ ಮಾಡ್ಕೊಳ್ತದೆ. ನೆಕ್ಸ್ಟ್ ಪೌಡರಿಂದ ನಾನು ಲೈಟಾಗಿ ಸೆಟ್ ಮಾಡ್ತಾ ಇದ್ದೇನೆ. ಎಲ್ಲೆಲ್ಲಿ ಕನ್ಸಿಲರ್ ಅಪ್ಲೈ ಮಾಡಿದ್ದೇವೆ ಅಲ್ಲಿ ಮಾತ್ರ. ಅಂಡರ್ ಐ ಆಗ್ಬೋದು, ಫೋರ್ ಹೆಡ್ ಆಗ್ಬೋದು, ಮೂಗ್ ಮೇಲೆ ಎಲ್ಲಿ ನಿಮಗೆ ಹೆಚ್ಚಾಗಿ ಆಯಿಲಿ ಅಂತ ಅನ್ನಿಸ್ತದೆ ಅಲ್ಲಿ ಮಾತ್ರ ನೀವು ಇದನ್ನು ಅಪ್ಲೈ ಮಾಡಿ. ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ನೀವು ಪೌಡರ್ ಅದನ್ನು ಸ್ಕಿಪ್ ಮಾಡ್ಬೋದು, ಆಯಿತಾ. ಈಗ ನೋಡಿ, ಎಲ್ಲಿ ನಾನು ಪೌಡರ್ ಹಾಕಿದ್ದೇನೆ ಅಲ್ಲಿ ಮ್ಯಾಟ್ ಆಗಿದೆ, ಬಾಕಿ ಕಡೆ ಎಲ್ಲ ನಮಗೆ ಆ ಗ್ಲೋಯಿನೆಸ್ ಹಾಗೇ ಉಂಟು. ನೆಕ್ಸ್ಟ್ ಹೈಲೈಟರ್ ಅಪ್ಲೈ ಮಾಡಬೇಕು, ಬ್ರೋ ಬೋನ್ಗೆ ಮೇಯ್ನಾಗಿ, ಮತ್ತು ಚೀಕ್ ಬೋನ್ಸಿಗೆ ನೋಡಿ, ಮತ್ತು ಮೂಗ್ ಮೇಲೆ, ತುಟಿ ಮೇಲೆ, ಅಂದರೆ ಕ್ಯೂಪಿಡ್ಸ್ ಬೋ ಅಂತ ಹೇಳ್ತೀವಿ ಅಲ್ಲಿ, ಚಿನ್ನಲ್ಲಿ, ಸ್ವಲ್ಪ ಫೋರ್ ಹೆಡ್ಡಲ್ಲಿ. ಇದರಿಂದ ಆ ಗ್ಲೋ ಇನ್ನೂ ಜಾಸ್ತಿ ಕಾಣಿಸ್ತದೆ. ಓಕೆ, ಈಗ ಐಬ್ರೋಗೆ ಫಿಲ್ ಮಾಡಿ ಶೇಪ್ ಕೊಡ್ತೀರ, ಅದೇ ಶೇಪ್ ಕೊಡಿ, ಕೋಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲೈಟಾಗಿ ಒಂದು ಐ ಮೇಕಪ್ ಸಿಂಪಲ್ 1-2 ಬೇಸಿಕ್ ಕಲರ್ನ ನಾನು ಮಿಕ್ಸ್ ಮಾಡಿಕೊಂಡು ಲಿಡ್ಡಿಗೆಲ್ಲ ಅಪ್ಲೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಅದನ್ನು ಅಲ್ಲೇ ಬ್ಲೆಂಡ್ ಮಾಡಬೇಕು. ಇನ್ನರ್ ಕಾರ್ನರ್ ಸ್ವಲ್ಪ ಅವಾಯ್ಡ್ ಮಾಡಿ, ಔಟರ್ ಕಾರ್ನರ್ ಮತ್ತು ಕ್ರೀಸ್ ಲೈನಲ್ಲಿ ಇದನ್ನು ಒಳ್ಳೆ ಬ್ಲೆಂಡ್ ಮಾಡಬೇಕು. ಸೇಮ್ ಶ್ಯಾಡೋನ ನಾನು ಲೋವರ್ ಲ್ಯಾಶ್ ಲೈನ್ಗೂ ಅಪ್ಲೈ ಮಾಡ್ತಾ ಇದ್ದೇನೆ. ಏನು 2 ಕಲರ್ ಮಿಕ್ಸ್ ಮಾಡಿದ್ದೆ ಅದನ್ನು. ಇದು ಸಾಫ್ಟ್ ಐ ಮೇಕಪ್, ಯಾಕಂದರೆ ಹೈಲೈಟ್ ನಮ್ಮ ಗ್ಲೋಯಿ ಬೇಸ್ ಅಷ್ಟೇ, ಬೇರೆ ಯಾವುದೇ ಮೇಕಪ್ಸ್ ಅಲ್ಲ. ಈ ಒಂದು ಶಿಮ್ಮರ್ ಶೇಡ್ ಏನಿತ್ತು ಅದನ್ನು ನಾನು ಇನ್ನರ್ ಕಾರ್ನರಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ ನೋಡಿ, ಹೀಗೆ. ಓಕೆ, ಸೊ ಸಿಂಪಲ್ ಒಂದು ಐ ಮೇಕಪ್. ಸೇಮ್ ಶೇಡನ್ನು ಸ್ವಲ್ಪ ಇನ್ನರ್ ಕಾರ್ನರ್ ಲೋವರ್ ಲ್ಯಾಶ್ ಲೈನಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಇದನ್ನು ಕಣ್ಣು ಹೈಲೈಟಾಗಿ ಕಾಣಿಸ್ತದೆ. ಒಂದು ನ್ಯೂಡ್ ಕಾಜಲ್ನ ಯೂಸ್ ಮಾಡಬೇಕು, ನಿಮ್ಮ ಕಣ್ಣನ್ನು ದೊಡ್ಡದು ಕಾಣಿಸೋ ಥರ ಮಾಡ್ತದೆ. ಐಲೈನರ್ ಆಪ್ಷನಲ್, ಬೇಕಂದರೆ ನೀವು ಅಪ್ಲೈ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಒಂದು ವಿಂಗ್ ಕ್ರಿಯೇಟ್ ಮಾಡ್ತಾ ಇದ್ದೇನೆ, ತುಂಬ ಥಿನ್ ವಿಂಗ್, ಆಯಿತಾ. ಜಾಸ್ತಿ ಥಿಕ್ ಬೋಲ್ಡ್ ಏನೂ ಇಲ್ಲ ನೋಡಿ. ಇಷ್ಟು ಐಲೈನರ್ ಅಪ್ಲೈ ಆದಮೇಲೆ ನಾನು ಇನ್ನರ್ ಕಾರ್ನರಲ್ಲೂ ಸ್ವಲ್ಪ ಒಂದು ಲುಕ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಮಸ್ಕಾರ ಅಪ್ಲೈ ಮಾಡಿ, ಒಂದು ಒಳ್ಳೆ ಮಸ್ಕಾರ ನಿಮ್ಮ ಐ ಗೇಮ್ನ ಇನ್ನೂ ಹೈಯೆಸ್ಟ್ ಪಾಯಿಂಟ್ಗೆ ತೊಗೊಂಡೋಗ್ತದೆ, ಆಯಿತಾ. ಲೋವರ್ ಲ್ಯಾಶಸ್ನ ಸ್ಕಿಪ್ ಮಾಡಬೇಡಿ, ಅಪ್ಲೈ ಮಾಡಿ. ಈಗ ಲಿಪ್ ಕಾಂಬೋ ನಾನೊಂದು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಲಿಪ್ ಲೈನರ್ ಡಾರ್ಕ್ ಬ್ರೌನ್ ಯಾವುದೇ ಕಂಪನಿದು ತಗೊಳ್ಳಿ, ನೋ ಪ್ರಾಬ್ಲಮ್. ಔಟ್ಲೈನ್ ಮಾಡಿ, ಲಿಪ್ ಲೈನ್ ಮಾಡಿ ನೀಟಾಗಿ. ನಿಮ್ಮ ನ್ಯಾಚುರಲ್ ಏನುಂಟು ಲೈನ್ ಅದನ್ನು ಫಾಲೋ ಮಾಡಿ, ಆಯಿತಾ. ಓವರ್ ಫಿಲ್ಲಿಂಗ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ಲೈಟಾಗಿ ಅಪ್ಲೈ ಮಾಡಿ, ಅದನ್ನು ಬ್ಲೆಂಡ್ ಮಾಡಿ, ಮತ್ತು ಒಂದು ನ್ಯೂಡ್ ಶೇಡ್ನ ಅಪ್ಲೈ ಮಾಡಿ ಸೆಂಟ್ರಲ್ಲಿ.
ಅದನ್ನು ಬೆರಳಲ್ಲಿ ಬ್ಲೆಂಡ್ ಮಾಡಿ. ಇದು ಒಂದು ಒಳ್ಳೆ ಆಂಬ್ರೆ ಎಫೆಕ್ಟ್ ಕೊಡ್ತದೆ. ಈ ಲಿಪ್ ಶೇಡ್ಸ್ ಉಂಟಲ್ಲ, ನಿಮಗೆ ಹೇಗೆ ಬೇಕು ಹಾಗೆ ನೀವು ಕಸ್ಟಮೈಸ್ ಮಾಡ್ಕೋಬೋದು ನಿಮ್ಮ ಔಟ್ಫಿಟ್ ಅಕಾರ್ಡಿಂಗ್. ಮತ್ತು ಸ್ವಲ್ಪ ಲಿಪ್ ಲೈನರಿಂದ ನಾನು ಔಟ್ಲೈನ್ ಮಾಡ್ತಾಯಿದ್ದೇನೆ, ಅದು ಫೇಡ್ ಆಗಿತ್ತು ಅಂತ. ಹಾಗೆ ಒಂದು ಲಿಪ್ ಗ್ಲಾಸ್, ದ್ಯಾಟ್ಸ್ ಇಟ್. ಒಂದು ಬ್ಯೂಟಿಫುಲ್ ಲಿಪ್ ಕಾಂಬೋ ರೆಡಿ. ನೆಕ್ಸ್ಟ್ ಫೈನಲಿ ನಾವು ಸೆಟ್ಟಿಂಗ್ ಸ್ಪ್ರೇಯಿಂದ ಇದನ್ನು ಲಾಕ್ ಮಾಡುವ. ಇಷ್ಟು ಮೇಕಪ್ ಮಾಡಿದ್ದನ್ನು ಆ ಗ್ಲೋಗೋಸ್ಕರ ನಾನು ಒಂದು ಡೂಯಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಡ್ರೈ ಆಗಲಿಕ್ಕೆ ಬಿಡಿ ನ್ಯಾಚುರಲ್ ಆಗಿ, ಅಥವಾ ಫ್ಯಾನ್ ಹೆಲ್ಪಿಂದ ನೀವು ಡ್ರೈ ಮಾಡ್ಬೋದು. ನಮ್ಮ ಮೇಕಪ್ ರೆಡಿ. ಒಂದು ಸಟಲ್ ಐ ಮೇಕಪ್, ಒಂದು ಸಟಲ್ ನೂಡ್ ಲಿಪ್ ಕಾಂಬೋ. ಈ ಮೇಕಪ್ ಪರ್ಫೆಕ್ಟ್ ಎವ್ರಿ ಡೇಗೆ, ಪಾರ್ಟಿ ಅಥವಾ ಯಾವುದೇ ಸ್ಪೆಷಲ್ ಒಕೇಶನ್ಸ್ಗೆ ನೀವು ಇದನ್ನು ಟ್ರೈ ಮಾಡ್ಬೋದು. ಈ ವಿಡಿಯೋನ ನೀವೇನಾದ್ರು ಎಂಜಾಯ್ ಮಾಡಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.